ಈ ಒಂದು ಕೆರೆಯ ದುರ್ವಾಸನೆ ಯಾವ ಕಾರಣಕ್ಕೆ ಬರ್ತಿದೆ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಹೇಳಿದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಒಂದು ಕಿವಿಯಲ್ಲಿ ಕೇಳ್ತಾ ಇದ್ದೀರಾ, ಮತ್ತೊಂದು ಕಿವಿಯಲ್ಲಿ ಬಿಡ್ತಾ ಇದ್ದೀರಾ. ಶಾಸಕರಿಗೆ ಹೇಳಿದ್ ಕೂಡ ನೀವು ಕೆಲಸ ಮಾಡಿಲ್ಲ ಅಂದ್ರೆ ನಿಮಗೇನಾದ್ರೂ ಸ್ವಲ್ಪ ಏನಾದ್ರೂ ಮಾನ ಮರ್ಯಾದೆ ಏನೋ ಇದ್ದಿದ್ರೆ ನೀವು ಕೆಲಸ ಮಾಡ್ತಿದ್ರು. ಏನೋ ಸ್ವಲ್ಪ ಮಾನ ಮರ್ಯಾದೆ ಇದೆ ನಿಮ್ಗೆ. ಒಂದ್ಸತಿ ಎರಡ್ ಸತಿ ಹೇಳೋದು, ಶಾಸಕರು ಹೇಳುವ ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳು, ನಿವಾಸಿಗಳು ಎಲ್ಲರೂ ಹೇಳಿದ್ರು ನೀವು ಕೆಲಸ ಮಾಡಿಲ್ಲ ಅಂದ್ರೆ ನಿಮಗೆ ಕೆಲಸ ಇದ್ರು ಒಂದೇ ಇಲ್ದಿದ್ರು ಒಂದೇ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ಇವತ್ತು ನಾಳೆ ಪದೇ ಹೇಳ್ತಾ ಇವತ್ತು ನಾಳೆ ನೀವು ಕೆಲಸ ಮಾಡಿಕೊಟ್ಟಿಲ್ಲ ಅಂದ್ರೆ ಮಾಧ್ಯಮದ ಮುಖಾಂತರ ನಿಮ್ಗೆ ಹೇಳ್ತಾ ಇದೀವಿ, ಫೋನ್ ಮುಖಾಂತರ ಕೂಡ ಫೋನ್ ಕರೆ ಮಾಡಿದೀನಿ, ಅದನ್ನು ಕೂಡ ನೀವು ಕೇರ್ಲೆಸ್ ಆಗಿ ಮಾತಾಡ್ತಾ ಇದೀರಾ. ಬೇಡ, ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಗೋಕುಲ್ ನಗರ ನಿವಾಸಿಗಳು, ಯುವಕರು ಎಲ್ಲರೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಮ್ಮ ಪರೀಕ್ಷೆಯನ್ನ ಚೆಕ್ ಮಾಡಕ್ ಬರಬೇಡಿ. ಒಂದು ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ನಿಮ್ಮ ಗತಿ ಅಧೋಗತಿ ಮಾಡ್ತೇವೆ. ನಮಸ್ಕಾರ. ಇವತ್ತು ಮುಳುಬಾಗಿಲು ನಗರದಲ್ಲಿ ಸೋಮೇಶ್ವರ ಪಾಳ್ಯ ಗೋಕುಲ ನಗರ ಕೆರೆ ಕೋಡಿ ಹೋಗುವಂತ ಒಂದು ಸೇಲಿ ಸ್ಪಾಟಲ್ಲಿ ನಾವಿದ್ದೀರಿ, ಸ್ಥಳದಲ್ಲಿದ್ದೀರಿ. ನಿಜವಾಗ್ಲೂ ಕೂಡ ಗೋಕುಲ್ ನಗರದ ನಿವಾಸಿಗಳು, ಸಾರ್ವಜನಿಕರಿಗೆ, ರೈತಾಪಿ ವರ್ಗದವ್ರಿಗೆ, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ, ಇನ್ನೂ ಹೆಚ್ಚು ಆರೋಗ್ಯಕ್ಕೆ ತುಂಬ ಈ ಕೆರೆಯ ನೀರು ಯಾವ ರೀತಿ ದುರ್ವಾಸನೆ ಬರ್ತಿದೆ ಅಂದರೆ ನಿಜವಾಗ್ಲೂ ಕೂಡ ಏನು ಕೆಟ್ಟ ದುರ್ವಾಸನೆ. ಗೋಕುಲ್ ನಗರ ನಿವಾಸಿಗಳು ಒಂದು ವಾರದಿಂದ ಆರೋಗ್ಯದ ಸಮಸ್ಯೆ, ನಿಮಗೆ ಬೇಕಾದ್ರೆ ಮಾಹಿತಿ ನಾನು ಕೊಡ್ತೀನಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಗೋಕುಲ್ ನಗರದ ನಿವಾಸಿಗಳು ಆರೋಗ್ಯದ ಬಗ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟು ಜನ ತೋರಿಸ್ಕೊಂತಿದ್ದಾರೆ ಅನ್ನೋದನ್ನು ಮಾಹಿತಿ ಬೇಕಾದ್ರೆ ಕೊಡ್ತೀನಿ. ಒಂದು 30-50 ಜನ ತುಂಬ ತೊಂದರೆ ಆಗ್ತಾ ಇದೆ. ಆದರೆ ಗೋಕುಲ್ ನಗರದ ನಿವಾಸಿಗಳು ನಮ್ಮ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವರಿಗೆ ಗಮನಕ್ಕೆ ತಂದು ಒಂದು ವಾರ ಆದರೂ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಅದನ್ನು ನಾನು ಅರ್ಧ ಗಂಟೆಯಲ್ಲಿ ನಾನು ಮಾಡಿಸ್ತೀನಿ ಅಂತ ಹೇಳಿದಾಗ ಆ ಅರ್ಧ ಗಂಟೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮುಳುಬಾಗಿಲು ನಗರಸಭೆ ಏನಿದ್ದಾರೆ ಅವರು ಕೂಡಲೇ ಬರ್ತಾರೆ. ಯಾಕಂದ್ರೆ ಇರೋದನ್ನ ಇದ್ದಂಗೆ ಹೇಳಬೇಕಾಗುತ್ತೆ. ಬಂದಾಗ ಅದನ್ನ ಪರಿಶೀಲನೆ ಮಾಡಿ ಇಲ್ಲೊಂದು ಸ್ವಲ್ಪ ಕೆಲಸವನ್ನು ಮಾಡಿಕೊಡ್ತಾರೆ. ಮತ್ತೆ ಅವ್ರು ಬಂದಾಗ ಮತ್ತವ್ರು ಬೇರೆ ಒಂದು ಅಧಿಕಾರಿಗಳ ಗಮನಕ್ಕೆ ತರ್ತಾರೆ. ಇದು ಕೆರೆಯ ಸಂಬಂಧಪಟ್ಟ ಅಧಿಕಾರಿಗಳು ಯಾರಪ್ಪ ಅಂದ್ರೆ ಸಣ್ಣ ನೀರಾವರಿ ಇಲಾಖೆಯವರು. ಅವ್ರಿಗೆ ಈ ನಗರಸಭೆಯವರು ಅವ್ರಿಗೆ ಹೇಳಿದ್ರೆ ಅವ್ರು ನಮಗ್ ಸಂಬಂಧ ಪಡಲ್ಲ, ಮತ್ತವ್ರಿಗೆ ಹೇಳಬೇಕು ಅಂತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಇಲ್ಲಿನ ಜನರು ತುಂಬಾ ಅವ್ಯವಸ್ಥೆಯಿಂದ, ಅನಾನುಕೂಲದಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಇದನ್ನ ಒಬ್ಬರ ಮೇಲೆ ಒಬ್ರು ಚಾಡಿ ಹೇಳ್ಕೊಂಡು ಶಾಸಕರು ಹೇಳಿದ್ರು ಕೂಡ ನೀವು ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಮಾನ ಮರ್ಯಾದೆ ಇದೆಯಾ ಅಂತ ಈ ಸಂದರ್ಭದಲ್ಲಿ ಕೇಳಕ್ ಇಷ್ಟಪಡ್ತೀನಿ. ಇಲ್ಲಿ ತೊಂದರೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಓಡಾಡ್ತಾರೆ, ಕೂಲಿ ಕಾರ್ಮಿಕರು ಓಡಾಡ್ತಾರೆ, ಸಾರ್ವಜನಿಕರು ಓಡಾಡುವಂತ ಸ್ಥಳ. ಈ ಒಂದು ಕೆರೆಯ ದುರ್ವಾಸನೆ ಯಾವ ಕಾರಣಕ್ಕೆ ಬರ್ತಿದೆ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ. ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಹೇಳಿದ್ರೆ ನೀವೇನ್ ಮಾಡ್ತಾ ಇದ್ದೀರಾ, ಒಂದು ಕಿವಿಯಲ್ಲಿ ಕೇಳ್ತಾ ಇದ್ದೀರಾ, ಮತ್ತೊಂದು ಕಿವಿಯಲ್ಲಿ ಬಿಡ್ತಾ ಇದ್ದೀರಾ. ಶಾಸಕರಿಗೆ ಹೇಳಿದ್ ಕೂಡ ನೀವು ಕೆಲಸ ಮಾಡಿಲ್ಲ ಅಂದ್ರೆ ನಿಮಗೇನಾದ್ರೂ ಸ್ವಲ್ಪ ಏನಾದ್ರೂ ಮಾನ ಮರ್ಯಾದೆ ಏನೋ ಇದ್ದಿದ್ರೆ ನೀವು ಕೆಲಸ ಮಾಡ್ತಿದ್ರು. ಇದನ್ನ 22ನೇ ತಾರೀಕು ನಿಮ್ ಗಮನಕ್ಕೆ ತಂದಿದ್ದೀವಿ. ಇದು 2-3 ತಿಂಗಳ ಹಿಂದ್ಗಡೆ ಕೂಡ 2-3 ತಿಂಗಳ ಹಿಂದ್ಗಡೆ ಕೂಡ ನಿಮ್ ಗಮನಕ್ಕೆ ತಂದು ತಾವು ಅದನ್ನ ನೀರಲ್ಲಿ ಅದೇನೋ ಪೌಡರ್ನ ಹಾಕಿ ಆ ವಾಸನೆಯನ್ನ ಅದನ್ನ ಸರಿಪಡಿಸ್ರಿ. ಟೆಂಪರವರೆಗೆ ಸರಿಪಡಿಸಿದ್ದಾರೆ. ಇವಾಗ ನಾವು ನಿಮ್ಗೆ ಹೇಳ್ತಾ ಇದೀವಿ, ನೀವೇನಾದ್ರೂ ಇವತ್ತು ನಮ್ಗೆ 8 ದಿವಸದಿಂದ ತುಂಬಾ ತೊಂದರೆ ಆಗ್ತಾ ಇದೆ. ನೀವ್ ಇವತ್ತು ನಾಳೆ ನಿಮ್ಗೆ ಸಮಯ ಕೊಡ್ತೀವಿ. ಇಲ್ಲದಿದ್ದರೆ ನಿಮ್ಮ ವಿರುದ್ಧ ನಿಮ್ಮ ಆಫೀಸನ್ನ ಮುತ್ತಿಗೆ ಹಾಕಿ, ನೀವು ಮುಳುಬಾಗಲ್ಲಿ ಆಫೀಸನ್ನ ಇಟ್ಕೊಳ್ಳಿ, ಕೋಲಲ್ಲಿ ಇಟ್ಕೊಳ್ಳಿ, ನೀವು ಎಲ್ಲಾನು ಇಟ್ಕೊಳ್ಳಿ, ನೀವು ಅಲ್ಲೇ ಬಂದು ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಮ್ಮ ಆಫೀಸನ್ನ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡುತ್ತೇವೆ ಅಂತ ಈ ಸಂದರ್ಭ ಹೇಳ್ತೀರಿ. ಯಾಕೆ ಅಂದ್ರೆ ತುಂಬಾ ನಮ್ಗೆ ನಾನು ಮೊನ್ನೆ ಒಂದು 10 ನಿಮಿಷ ಇದ್ದಾಗ ನಾನು ಸರ್ಕಾರಿ ಆಸ್ಪತ್ರೆ ನಾನು ತೋರಿಸ್ಕೊಂಡೆ. 2 ದಿನ ನನಗೆ ಆರೋಗ್ಯ
ಕೆಟ್ಟೋಗಿದೆ. ಇಲ್ಲಿ 24 ಗಂಟೆಗಳ ಇಲ್ಲಿರುವಂತ ನಿವಾಸಿಗಳು ಏನ್ ಮಾಡೋದು? ಅವ್ರು ಯಾರು ಅಂತ ಹೇಳೋದು? ಯಾರು ಅಧಿಕಾರಿಗಳಿಗೆ ಹೇಳೋದು? ಆದ್ರೂ ಕೂಡ ನಿವಾಸಿಗಳು ಗಮನಕ್ಕೆ ತಂದ್ರೂ ಕೂಡ ನೀವು ಕೆಲಸ ಮಾಡಿಲ್ಲ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಸಂದರ್ಭ ಕೇಳ್ತೀನಿ. ನಿನ್ನೆ ನಾನು ಬಂದಾಗ ಇಲ್ಲಿ ಒಂದು ವಿಡಿಯೋನ ನಾನು ಅಧಿಕಾರಿಗಳ ಗಮನ ತಂದಾಗ ಪ್ರತಿಮಾ ಮೇಡಮ್ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರಿಗೆ ಕಳಿಸ್ದೆ, ಮತ್ತೆ ಅಧಿಕಾರಿಗಳು ಕಳಿಸ್ದೆ. ಕೂಡಲೇ ನಾಳೆ ನಾವು ಬರ್ತೀವಿ ಅಂದ್ಬಿಟ್ಟು ನೆನ್ನೆ ಕಳಿಸಿ ಇವತ್ತು ಬಂದ್ರು. ಸರ್ ಇದ್ದೀರಿ ಈತರ ನಾವೇನು ಮಾಡ್ಬೇಕು ನಾವು ಸದಾ ಸಿದ್ರಿದ್ದೀರಿ, ನಗರಸಭೆಯಿಂದ ನಾವೇನ್ ಮಾಡಕ್ಕೂ ನಾವು ರೆಡಿ, ಸಾಮಾನ್ಯರಿಗೆ ತೊಂದರೆ ಆಗದಂತೆ ನಾವು ಕೆಲಸ ಮಾಡ್ಕೊಡ್ತೀವಿ. ಆದ್ರೆ ಇದಕ್ಕೆ ಸಣ್ಣ ಮೀನುಗಾರ ಇಲಾಖೆ ಅವರು ಇದಕ್ಕೆ ಕೈ ನಮಗ್ ಜೋಡಿಸ್ತಾ ಇಲ್ಲ. ಅವ್ರು ಹೇಳಿದ್ರೆ ಏನೋ ಕೇರ್ಲೆಸ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಇವತ್ತು ನಾಳೆ ಒಳಗಡೆ ನೀವು ಬಂದಿಲ್ಲ ಅಂದ್ರೆ ನಿಜವಾಗ್ಲೂ ಗೋಕುಲ್ ನಗರ ನಿವಾಸಿಗಳು ಯಾರಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಮಾನ ಮರೆ ತೆಗೆದು ನಿಮ್ಮನ್ನ ಅರೆಸ್ಟ್ ಮಾಡಿ ನಿಮಗೆ ಜೈಲು ಕಳಿಸುವಂತ ಕೆಲಸ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನಿಮ್ಗೆ ಏನೋ ಸ್ವಲ್ಪ ಮಾನ ಮರೆ ಇದೆಯಾ? ನಿಮ್ಗೆ ಒಂದ್ಸತಿ 2 ಸತಿ ಹೇಳೋದು, ಶಾಸಕರು ಹೇಳುವ ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳು, ನಿವಾಸಿಗಳು ಎಲ್ಲರೂ ಹೇಳಿದ್ರು ನೀವು ಕೆಲಸ ಮಾಡಿಲ್ಲ ಅಂದ್ರೆ ನಿಮಗೆ ಕೆಲಸ ಇದ್ರು ಒಂದೇ, ಇಲ್ದಿದ್ರು ಒಂದೇ. ಈ ಒಂದು ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ಇವತ್ತು ನಾಳೆ ಪದೇ ಹೇಳ್ತಾ ಇವತ್ತು ನಾಳೆ ನೀವು ಕೆಲಸ ಮಾಡಿಕೊಟ್ಟಿಲ್ಲ ಅಂದ್ರೆ ಮಾಧ್ಯಮದ ಮುಖಾಂತರ ನಿಮ್ಗೆ ಹೇಳ್ತಾ ಇದೀವಿ, ಫೋನ್ ಮುಖಾಂತರ ಅವುಗಳು ಫೋನ್ ಕರೆ ಮಾಡಿದೀನಿ, ಅದನ್ನು ಕೂಡ ನೀವು ಕೇರ್ಲೆಸ್ ಆಗಿ ಮಾತಾಡ್ತಾ ಇದೀರಾ. ಬೇಡ, ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಗೋಕುಲ್ ನಗರ ನಿವಾಸಿಗಳು, ಯುವಕರು ಎಲ್ಲರೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಮ್ಮ ಪರೀಕ್ಷೆಯನ್ನ ಚೆಕ್ ಮಾಡಕ್ ಬರಬೇಡಿ. ಒಂದು ವೇಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ನಿಮ್ಮ ಗತಿ ಅಧೋಗತಿ ಮಾಡ್ತೇವೆ. ಈ ಅಧಿಕಾರಿಗಳಿಗೆ ಹೆಂಗ್ ಗೊತ್ತಾ, ಒಂದು ಮಾತಿದೆ, ಅದೇನೋ ನಾವು ಕೊಟ್ಬಿಡು ನಾನು ಹೋಗ್ತೀನಿ ಅಂತಾರೆ. ಅರ್ಥ ಆಯ್ತಾ? ಅದಕ್ಕೆ ಕೊಡೋಕ್ ನಾಳೆ ಕೊಡ್ತೀವಿ ನಿಮ್ಗೆ. ಒಳ್ಳೆ ಮಾತಲ್ಲಿ ನೀವು ಹೇಳಿದ್ರೆ ಕೇಳಲ್ಲ ನೀವು. ಅದಕ್ಕೋಸ್ಕರ ನೀವು ಕೊಟ್ರೆ ನೀವು ಬರೋದಿಲ್ಗೆ. ಅದಕ್ಕೋಸ್ಕರ ಎಷ್ಟು ಒಳ್ಳೆ ಮಾತನ್ನು ಹೇಳಿದ್ರು ನೀವು ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ಎಚ್ಚೆತ್ತುಕೊಳ್ಬೇಕು. ಇಲ್ಲದಿದ್ದರೆ ಇಲ್ಲಿ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ಸಂದರ್ಭ ಹೇಳ್ತಾ ಮಾಧ್ಯಮ ಮುಖಾಂತರ ಹೇಳ್ತಾ ಇದೀವಿ. ಇಲ್ಲಿ ನಗರಸಭೆ ಅಧಿಕಾರಿಗಳು ಬಂದಿದ್ದಾರೆ. ಅವ್ರು ಬಂದಿದ್ದಕ್ಕೆ ನಾನು ಅವ್ರ ಧನ್ಯವಾದ ಹೇಳ್ತೀನಿ. ನೀವು ಕೂಡ ಅಷ್ಟೇ ಮೇಡಮ್, ಇನ್ನೂ ಸತಿ ಅವ್ರ ಅಧಿಕಾರಿಗಳ ಗಮನಕ್ಕೆ ತಾನೆ. ಆದಷ್ಟು ಕೂಡಲೇ ತುಂಬಾ ತೊಂದರೆ ಆಗಿದೆ, ಅನಾನುಕೂಲ ಆಗಿದೆ. ವಿದ್ಯಾರ್ಥಿ ಶಾಲೆ ಒಂದಿದೆ, ಇಲ್ಲಿ ಅಲ್ಲೊಂದು ಶಾಲೆ ಇದೆ, ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ. 3 ಮೀಟರ್ ಶಾಲೆ ಇದೆ, ಇಲ್ಲಿ ಮಕ್ಕಳು ಬಸ್ ಪಾಯಿಂಟ್ ಇದೆ. ಬಸ್ ಪಾಯಿಂಟ್ ಇಲ್ಲಿ ನಿಲ್ಲುತ್ತೆ. ಎಷ್ಟು ತೊಂದರೆ ಆಗ್ತಾ ಇದೆ, ದುರ್ವಾಸನೆ ನಮ್ಗೆ ಇರಕ್ ಆಗ್ತಾ ಇಲ್ಲ. ಈಗ ನಾವು ಮತ್ತೆ ಇಲ್ಲಿ ಎಲ್ಲರೂ ಕೂಡ ಮತ್ತೆ ಹೋಗಿ ಹಾಸ್ಪಿಟಲ್ ಚೆಕ್ ಮಾಡಬೇಕಾಗುತ್ತೆ. ಈ ರೀತಿ ಪರಿಸ್ಥಿತಿ ಉಂಟಾಗ್ತಾ ಇದೆ, ನಿರ್ಮಾಣ ಆಗ್ತಾ ಇದೆ. ನೀವು ಎಚ್ಚೆತ್ತುಕೊಳ್ಳದಿದ್ರೆ ಪದೇ ಹೇಳ್ತಾ ಇದೀನಿ, ನಿಮ್ಮ ಮಾನ ಮರ್ಯಾದೆ ಎಲ್ಲ ಕೂಡ ತೆಗೆಯೋದಂತೂ ಗ್ಯಾರಂಟಿ. ನಿಮ್ಗೆ ಕಾಲಾವಕಾಶ ಕೊಡ್ತಾ ಇದೀವಿ. ನಾಳೆ ನೀವು ಬಂದಿಲ್ಲ ಅಂದ್ರೆ ನಿಮ್ಮ ಗತಿ ಅದೋ ಗತಿನೇ ಮಾಡ್ತೀನಿ. ನೀವು ಕೊಡ್ಬೇಕಾದ್ರೂ ನಾವು ಕೊಡ್ತೀವಿ ನಾಳೆ. ನಮಸ್ಕಾರ. ನನ್ನ ಹೆಸರು ವಿನೋದ್ ಅಂತ. ಇದೇ ಗೋಕುಲ್ ನಗರದ ನಿವಾಸಿ ನಾನು. ಇದೇ 3 ತಿಂಗಳ ಹಿಂದ್ಗಡೆ ಇದೇ ಪ್ರಾಬ್ಲಮ್ ಆಗಿತ್ತು. ಆವಾಗ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರೆ ಅವರು ಆ ಸಮಯಕ್ಕೆ ತಕ್ಕಂತೆ ಬಂದು ಅವರು ಔಪಚಾರಿಕವಾಗಿ ಏನೋ ಅವ್ರ ಕೆಲಸ ಮಾಡ್ಕೊಂಡು ಹೊಟ್ಟೋದ್ರು. ಆವತ್ತು ನಾವು ಹೇಳಿದ್ವಿ, ಇದು ಟೆಂಪರರಿ ಸರ್, ನೀವು ಮಾಡ್ತಾ ಇರೋದು, ಇದನ್ನು ಪರ್ಮನೆಂಟ್ ಆಗಿ ನೀವು ಮಾಡ್ಕೊಡ್ಬೇಕು ಅಂತ ನಾವು ಹೇಳಿದ್ರೆ ಕೂಡ ಅವ್ರು ಬಂದು ಮಾಡ್ಕೊಟ್ಟಿಲ್ಲ. ಇವಾಗ ಮತ್ತೆ ಅದೇ ಪ್ರಾಬ್ಲಮ್ ಮತ್ತೆ ಕ್ರಿಯೇಟ್ ಆಗಿದೆ. ಇಲ್ಲಿ ಮನೆಗಳಲ್ಲಿ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ. ಇದು ಮೈನ್ ಬಂದು ಇದು ವಿರೂಪಾಕ್ಷಿ ಆವಣಿ ಹೋಗೋ ದಾರಿನಲ್ಲಿ ಹೋಗಿ ಬರೋವರೆಗೂ ಇದಾಗತ್ತೆ. ಪಕ್ಕದಲ್ಲಿ ಶಾಲೆ ಬೇರೆ ಇದೆ. ಶಾಲೆಯಲ್ಲಿ ಎಲ್ಲ ಸಣ್ಣ ಪುಟ್ಟ ಮಕ್ಕಳಿರೋದು, LKG ಇಂದ ಇದೆ ಶಾಲೆ. ಅದು ಸಣ್ಣ ಪುಟ್ಟ ಮಕ್ಕಳಿಗೆ ನಾಳೆ ಬೆಳಗ್ಗೆ ಈಗ ನೋಡು, ಈಗ 90% ಅಷ್ಟಲ್ಲಿ ಇಲ್ಲ. ಅವ್ರೊಂಚೂರು ವೈಟ್ ಈಗ ಏನಾದ್ರು ನೀರು ಕೆಟ್ಟೋದಾಗ ಪೌಡ್ರ್ ಹಾಕೋದು, ಬ್ಲೀಚಿಂಗ್ ಪೌಡ್ರ್ ಹಾಕಿದ್ರೆ ಈಗ ಮೀನುಗಳೆಲ್ಲ ಸ್ಮೆಲ್ಲು. ಬ್ಲೀಚಿಂಗ್ ಪೌಡ್ರ್ ಇದು ಇದಾಗುತ್ತೆ. ಏನು ಮಾಡ್ಬೇಕು ಹೇಳು, ಅದೇ ಮಾಡ್ಸ. ನೀವು ಅವ್ರ ಗಮನಕ್ಕೆ ತಂದಿಲ್ವಾ? ಅವ್ರಿಗೆ ನಮಗೆ ಬರಲ್ಲ ಅಂತಾರೆ. ಇದು ಮಾಡಿದ್ವಿ ಲಾಸ್ಟ್ ಟೈಮ್ ಮಾಡಿದ್ರೆ ಪೌಡ್ರ್ ಒಂಚೂರು ಇಲ್ಲಿ ಫಿಶ್ರಿ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರಲ್ವ, ಅವ್ರಿಗೆ ಮಾತಾಡಿ ಒಂಚೂರು ಪೌಡ್ರ್ ಹಾಕ್ತಿತ್ತು ಕ್ಲಿಯರ್ ಆಗಿ. ಅಲ್ಲ ಪೌಡ್ರ್ ಅಂತ ಬರುತ್ತೆ, ಅವ್ರು ಬೆಳಗ್ಗೆ ಅದಾಗ್ತಾರೆ. ನೀರಿಂದು ಸ್ಮೆಲ್ ಕಡಿಮೆ ಅಂದರೆ ಆವತ್ತು 22 ವಿಪರೀತಪ್ಪ. ನಾನೇ ವಾಪಸ್ ಮಾಡ್ಕೊಳೋದು. ಹೌದು, ಎಷ್ಟೇ ಸರಿ ಇಲ್ಲ ಅವತ್ತಿಂದ. ಮೀನುಗಾರಿಕೆ ಇಲಾಖೆ ನಂಬರ್ ಏನಿದೆ ಮೇಡಮ್? ಅವ್ರು ಕೇಳಿದೆ, ನಾನು ಅವ್ರು ಕೇಳಿದೆ, ಇವ್ರನ್ನ ಕೊಟ್ಟಿದ್ದಾರೆ. ನಾನು ಇಟ್ಕೊಂಡಿದ್ದೆ ಫಿಶ್ ಡಿಪಾರ್ಟ್ಮೆಂಟ್. ಈ
ಈಗ ತಿನ್ನ ಅಷ್ಟೊಂದು ಅದು ಅಫೆನ್ಸ್ ನೀರು ಯೂಸ್ ಮಾಡೋದು ಅಫೆನ್ಸ್